ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಚಿನ್ನಯ್ಯ ಕಷ್ಟದಲ್ಲಿದ್ದ, ಅವ್ನು ಬದುಕನ್ನು ಕಟ್ಕೊಳ್ಳೋಕೆ ಒದ್ದಾಡ್ತಿದ್ದಾಗ ತನ್ನ ಕೈಯಿಂದ ಇಷ್ಟೆಲ್ಲ ಅನ್ಯಾಯ ಆಗ್ಬಿಟ್ಟಿದೆ, ತಾನೇ ಹೂತಾಕಿದ್ದೀನಿ, ನನಗೀಗ ಪಾಪಪ್ರಜ್ಞೆ ಕಾಡ್ತಾ ಇದೆ ಅಂತ ಅವನು ಬದುಕನ್ನು ಕಟ್ಕೊಳಕ್ ಒದ್ದಾಡಿದ್ದ ಅಥವಾ ದುಡ್ಡು ಬರುತ್ತೆ ಅಂತ ಸ್ಕೆಚ್ ಹಾಕಿತ್ತ? ವಿಚಿತ್ರ ಕ್ಯಾರೆಕ್ಟ್ರು, ಒಂದೊಂದು ಟ್ವಿಸ್ಟ್, ಒಂದೊಂದು ಟರ್ನ್, ಬಣ್ಣ ಬದಲಾವಣೆ ಅಲ್ಲ, ಆ ಬುದ್ಧಿವಂತಿಕೆ ಒಬ್ಬ ವಿಚಿತ್ರ ಕ್ಯಾರೆಕ್ಟ್ರು ಅವನು. ಸಿ ದಟ್ ಈಸ್ ಕಾಲ್ಡ್ ಆಸ್ ಸೈಕ್. ಈಗ ಕೊಲೆ ಮಾಡೋನು, ಮೋಸ ಮಾಡೋನು, ಮೈಂಡ್ ಸೆಟ್ ಅದು. ಮೈಂಡ್ ಸೆಟ್, ಅವನ ಮೈಂಡ್ ಸೆಟ್ಟು, ಅವನ ಕ್ಯಾರೆಕ್ಟ್ರು, ಅವನು ಚಿಂತನೆ, ಇಟ್ ಈಸ್ ಎ ಸಾರ್ಟ್ ಆಫ್ ಸೈಕ್, ಈಸ್ ಎ ಸಾರ್ಟ್ ಆಫ್ ಕ್ರಿಮಿನಲ್. ಸರ್, ಈ ಸ್ಟೇಟ್ಮೆಂಟನ್ನು ಜನ ಹೆಂಗೆ ತಗೊಳ್ಬೋದು ಅನ್ನೋ ಆಯಾಮದಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸ್ವತಃ ಚಿನ್ನಯ್ಯ ಇವತ್ತು ಉಲ್ಟಾ ಹೊಡೆದಿರೋದ್ರಿಂದ, ಅವತ್ತು ನಾನು ಹೇಳಿದ್ದೇನೂ ಅಲ್ಲ, ಈಗ ನಾನು ಹೇಳ್ತಿರೋದು ಸತ್ಯ ಅಂತ ಹೇಳ್ತಿರೋದ್ರಿಂದಾಗಿ ಚಿನ್ನಯ್ಯ ಇನ್ನೆಲ್ಲಿ ಆ ಎಲ್ಲ ಹೆಸರುಗಳನ್ನು ಬಾಯ್ಬಿಟ್ಟು ಅವರೆಲ್ಲ ಮಾಡಿರುವಂಥ ಷಡ್ಯಂತ್ರವನ್ನು ಬಾಯ್ಬಿಡ್ತಾನೋ ಅನ್ನೋ ಕಾರಣಕ್ಕೆ ಚಿನ್ನಯ್ಯನನ್ನೇ ವಿಕ್ಟಿಮ್ ಮಾಡೋದಕ್ಕೆ ಆ ತಂಡ ಹೊರಟಿದೆ ಅಂತ ತಗೊಳಲ್ವಾ? ಇಲ್ಲ, ಈಗ ಅದೇ ನಾನು ಹೇಳಿದ್ದು, ಯಾವನೋ ಒಬ್ಬ ನಮ್ಮೂರಲ್ಲಿ ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಉದಯ ಆಗ್ತಾನೆ ಅಂದ್ರೆ ನಂಬಕ್ಕಾಗತ್ತಾ? ಇವನು ಮೊದಲು ಅದನ್ನೇ ತನಿಖೆ ಮಾಡಬೇಕು, ಪ್ರತಿ ಒಂದನ್ನು ತನಿಖೆ ಮಾಡಬೇಕು. ಅವನು ಎಲ್ಲಿಂದ ಯಾರನ್ನ ಭೇಟಿಯಾದ, ಯಾರೋ ಒಂದು ಲಾಯರ್ ಹತ್ರ ಹೋದ, ಲಾಯರ್ಗೆ ಏನಾಯ್ತು, ಇದೇನು ಇಷ್ಟೊಂದು ಅನ್ಯಾಯ ಆಗಿದೆ ಅಂತ ಹೇಳ್ತಾನೆ ಅಂತ ಕೇಸ್ ತಗೊಂಡ. ಆ ಲಾಯರ್ ದೃಷ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಅಂದು ಹೋದ್ರು. ಅಲ್ಲಿ ಹೋದ್ಮೇಲೆ ಮತ್ತೆ ಅಲ್ಲೇ ಕಂಪ್ಲೇಂಟ್ ಕೊಡಿ ಅಂದ್ರು, ಕೊಟ್ರು. ಈ ವಾಸ್ ಪ್ರೊಟೆಕ್ಟೆಡ್. ಅವನು ಆದ್ಮೇಲೆ SIT ಕೈಗೆ ಹೋದ ತಕ್ಷಣ ಉಲ್ಟಾ ಹೊಡಿತಾನೆ. ಅದೇ ಸರ್, ನಿಮಗೆ ಈಗ ಅದೇ ನಾನು ಹೇಳ್ತೀನಿ, SIT ಹೋದ್ಮೇಲೆ ಏನಾಗುತ್ತೆ, SIT ಹೋದ್ಮೇಲೆ ಜೈಲಿಗೆ ಹೋಗ್ತಾನೆ. ಜೈಲಿಗೆ ಹೋದ್ಮೇಲೆ ಅವನ್ನ ಭೇಟಿ ಆಗಿದ್ದು ಯಾರು? ಜೈಲಲ್ಲಿ ಇದ್ದ. ಈಸ್ ಅಂಡರ್ ದ ಕಸ್ಟಡಿ ಆಫ್ ದಿ ಜೈಲರ್. ಜೈಲ್ ಮ್ಯಾನ್ಯಲ್, ಯಾರ್ ಕಸ್ಟಡಿ, ಯಾರು ಹೋಗಿದ್ದಲ್ಲಿ, ಯಾರು ಭೇಟಿ ಆದ್ರು, ಅವನ್ನ ಠಾಣೆಗೆ ನ್ಯಾಯಾಲಯಕ್ಕೆ ಕರೆದುಕೊಂಡು ಬಂದಿದ್ಯಾರು, ನ್ಯಾಯಾಲಯದಲ್ಲಿ ಅವನ ಹತ್ರ ಮಾತಾಡಿದ್ಯಾರು, ಆಮೇಲೆ ಉಲ್ಟಾ ಯಾಕೆ ಆಗ್ತಾನೆ? ಒಂದು ಕನ್ಫೆಷನ್ ಸ್ಟೇಟ್ಮೆಂಟ್, ಇನ್ನೊಂದು ಕನ್ಫೆಷನ್ ಸ್ಟೇಟ್ಮೆಂಟ್ ಯಾರು ಹೇಳ್ಸಿದ್ದು ಗೊತ್ತಾಯ್ತು. ಇದು ಎಲ್ಲ ನೋಡಿದ್ರೆ ಒಂದು ಟೈಮ್ ಫ್ರೀ ಮೈಂಡ್ ಇತ್ತು. ಫಸ್ಟ್ ಯಾವಾಗ ಆರಂಭದಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಕೊಡುವಾಗ 2024-25 ಅಲ್ಲಿ ಓಪನ್ ಮೈಂಡ್ ಇತ್ತು. ಅವನಿಗೆ ಏನೋ ತಪ್ಪಾಗಿದೆ, ಇದನ್ನ ಅನ್ಯಾಯ ಆಗಿದೆ ಅನ್ನೋದು ಬಂತು ಅವನಿಗೆ. ಯಾರನ್ನೋ ಭೇಟಿ ಆಗ್ತಾನೆ, ಭೇಟಿ ಆದ್ಮೇಲೆ ಅವ್ರನ್ನ ನಂಬಿಸ್ತಾನೆ, ಅದನ್ನ ಫೈಟ್ ಮಾಡ್ಬೇಕಂತ ಅನಿಸ್ತದೆ ಅವ್ರಿಗೆ. ಅದಾದ್ಮೇಲೆ ಪೊಲೀಸ್ ಕಸ್ಟಡಿಗೆ ಹೋಗ್ತಾನೆ, ಜೈಲ್ಗೆ ಹೋಗ್ಬಿಡ್ತಾನೆ. ಜೈಲ್ಗೆ ಹೋದ್ಮೇಲೆ ಫೇರ್ ಮೈಂಡ್, ಫ್ರೀ ಮೈಂಡ್ ಇಲ್ಲ, ಲಾಕ್ ಆಗ್ಬಿಟ್ಟು ಕಂಪಲ್ ಮೈಂಡ್ ಆಯ್ತು, ಪೊಲೀಸ್ ಮೈಂಡ್ ಆಯ್ತು, ಹೆದರಿಕೆ ಆಯ್ತು. ಆಯ್ತಾ? ಉಲ್ಟಾ ಹೊಡ್ದ. ಯಾಕೆ ಉಲ್ಟಾ ಆಗಿರ್ಬಾರ್ದು? ಅದೇ ಉಲ್ಟಾ ಹೊಡ್ದ.